ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯ ವಿಸ್ತಾರವಾಗಿ ತಿಳಿಸಲಿದ್ದೇವೆ. ಹಾಗೂ ದಿನದ ಪಂಚಾಂಗದ ವಿವರ ಕೂಡ ಇರುತ್ತೆ. ಈ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತೆ. ಮೇ 23, 2026 ಶನಿವಾರದ ಪಂಚಾಂಗದ ವಿವರ ನೋಡೋಣ ಬನ್ನಿ. ವಿಕ್ರಮ ಸಂವತ್ಸರ 2083 ಸಿದ್ಧಾರ್ಥಿ, 1948 ಪರಾಭವ, ಶಕ ಸಂವತ್ಸರ ಬರುತ್ತೆ. ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ದಿನ ನೋಡೋದಾದ್ರೆ ಶನಿವಾರ, ಇದು ಶನಿದೇವನಿಗೆ ಪ್ರಿಯವಾದ ದಿನ ಅಂತ ಹೇಳ್ಬೋದು. ತಿಥಿ ಅಷ್ಟಮಿ ತಿಥಿ ಮೇ 24 ಮುಂಜಾನೆ 4:27 ಇರುತ್ತೆ. ಅದಾದ್ಮೇಲೆ ನವಮಿ ತಿಥಿ ಆರಂಭ ಆಗುತ್ತೆ. ಇನ್ನ ಮಖ ನಕ್ಷತ್ರ ಮೇ 24 ಮುಂಜಾನೆ 2:09 ಇರುತ್ತೆ. ಅದಾದ್ಮೇಲೆ ಪೂರ್ವ ಪಾಲ್ಗುಣ ನಕ್ಷತ್ರ ಬರುತ್ತೆ. ಧ್ರುವ ಯೋಗ ಬೆಳಗ್ಗೆ 6:14 ಅದಾದ್ಮೇಲೆ ವ್ಯಾಘಾತ ಯೋಗ ಬರುತ್ತೆ. ಇನ್ನ ಭದ್ರ ಅಥವಾ ವಿಷ್ಟೀಕರಣ ಸಂಜೆ 4:40 ಇರುತ್ತೆ. ಅದಾದ್ಮೇಲೆ ಭಾವಕರಣ ಬರುತ್ತೆ. ಇನ್ನು ಸೂರ್ಯೋದಯ ಬೆಳಗ್ಗೆ 5:26 ಸೂರ್ಯಾಸ್ತ ಸಂಜೆ 7:10 ಚಂದ್ರ ರಾಶಿ ಸಿಂಹ ರಾಶಿ. ಇನ್ನ ಶುಭ ಅಶುಭ ಸಮಯಗಳು ನೋಡೋದಾದ್ರೆ ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:51 ಮಧ್ಯಾಹ್ನ 12:45 ಶುಭ ಕಾರ್ಯಗಳಿಗೆ ಒಳ್ಳೆ ಟೈಮ್ ಇದು. ಇನ್ನು ಬ್ರಾಹ್ಮಿ ಮುಹೂರ್ತ ಮುಂಜಾನೆ 4:04 4:45 ಅಮೃತ ಕಾಲ ರಾತ್ರಿ 11:45 ಮಧ್ಯರಾತ್ರಿ 1:21 ಅಶುಭ ಸಮಯಗಳು ರಾಹುಕಾಲ ಬೆಳಗ್ಗೆ 8:52 10:35 ಯಮಗಂಡ ಕಾಲ ಮಧ್ಯಾಹ್ನ 2:01 3:44 ಗುಳಿಕ ಕಾಲ ಬೆಳಗ್ಗೆ 5:26 7:09 23 ಮೇ 2026 ಶನಿವಾರದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಇಂದಿನ ದಿನ ನಿಮಗೆ ಮಧ್ಯಮ ಫಲಗಳಿರತ್ತೆ. ಚಂದ್ರ ನಿಮ್ಮ ರಾಶಿಯಿಂದ ಪಂಚಮ ಅಂದ್ರೆ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಬುದ್ಧಿವಂತಿಕೆ ಮತ್ತೆ ಕ್ರಿಯಾಶೀಲತೆಯಿಂದ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಆದ್ರೆ ಶನಿವಾರದ ದಿನವಾಗಿರೋದ್ರಿಂದ ಕೆಲವು ಕೆಲಸ ಆರಂಭದಲ್ಲಿ ಸ್ವಲ್ಪ ಆಲಸ್ಯ ಅನಿಸ್ಬೋದು, ಆದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಇನ್ನು ಉದ್ಯೋಗ ಮತ್ತೆ ವ್ಯವಹಾರ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಸಿಗತ್ತೆ. ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭ ಯೋಗ ಇದೆ. ಆದರೆ ಹೊಸ ಹೂಡಿಕೆಗಳನ್ನ ಮಾಡುವಾಗ ಅನುಭವಿಗಳ ಸಲಹೆಯನ್ನು ಪಡೆಯುವುದು ಉತ್ತಮ. ನಿಮ್ಮ ಕೆಲಸದ ಶೈಲಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರತ್ತೆ. ಹಳೆ ಬಾಕಿ ವಸೂಲಾಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ಒಳ್ಳೆಯದು. ಇಲ್ಲದಿದ್ದರೆ ಸಂಜೆ ವೇಳೆ ಬಜೆಟ್ ಏರುಪೇರಾಗಬಹುದು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಅವರ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಆಗುತ್ತೆ. ಪ್ರೇಮಿಗಳಿಗೆ ಪ್ರಗತಿಪರ ದಿನ ಆಗತ್ತೆ. ಪರಸ್ಪರ ಭಾವನೆಗಳಿಗೆ ಗೌರವ ನೀಡ್ತೀರಾ. ಮಕ್ಕಳ ವಿಷಯದಲ್ಲಿ ಶುಭ ವಾರ್ತೆ ಕೇಳ್ತೀರಾ. ಆರೋಗ್ಯದ ದೃಷ್ಟಿಯಿಂದ ದಿನ ಸುಧಾರಣೆ ಇರುತ್ತೆ. ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆ ಸ್ವಲ್ಪ ಆಯಾಸ ಅಥವಾ ತಲೆನೋವು ಕಾಣಿಸ್ಕೊಳ್ಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸೋದು, ವಿಶ್ರಾಂತಿ ಪಡೆಯೋದು ಒಳ್ಳೆಯದು. ವಿಶೇಷ ಪರಿಹಾರ, ಇವತ್ತು ಶನಿವಾರ ಆಗಿರೋದ್ರಿಂದ ಶನಿದೇವನ ಆರಾಧನೆ ಮಾಡೋದು, ಹನುಮಾನ್ ಚಾಲೀಸ ಪಠಿಸೋದು ಮನಸ್ಸಿಗೆ ನೆಮ್ಮದಿ ತಂದು ಕೊಡುತ್ತೆ. ಕೆಲಸದಲ್ಲಿರೋ ಅಡೆತಡೆಗಳು ನಿವಾರಣೆ ಆಗುತ್ತೆ. ಇನ್ನು ಶುಭ ಸಂಖ್ಯೆ 9 ಮತ್ತೆ 1. ಶುಭ ಬಣ್ಣ ಕೆಂಪು ಮತ್ತೆ ಹಳದಿ. ಇನ್ನ 2ನೇ ರಾಶಿ ವೃಷಭ ರಾಶಿ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ, ಮೃಗಶಿರ 1, 2ನೇ ಪಾದ. ಈ ನಕ್ಷತ್ರದವರಿಗೆ ಇವತ್ತು ನಿಮ್ಗೆ ಅತ್ಯಂತ ಸುಖಪ್ರದ ಹಾಗೂ ಅನುಕೂಲಕರವಾದ ದಿನ ಅಂತ ಹೇಳ್ಬೋದು. ಚಂದ್ರ ನಿಮ್ಮ ರಾಶಿಯಿಂದ ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಹೆಚ್ಚಾಗುತ್ತೆ. ದೀರ್ಘಕಾಲದ ಆತಂಕ ದೂರವಾಗಿ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ಹೊಸ ವಸ್ತು ಅಥವಾ ವಾಹನ ಖರೀದಿ ಮಾಡುವ ನಿಮ್ಮ ಆಲೋಚನೆಗೆ ಇವತ್ತು ಉತ್ತಮ ಚಾಲನೆ ಸಿಗುತ್ತೆ. ಇನ್ನು ಕಾರ್ಖಾನೆ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿರೋರಿಗೆ ಇವತ್ತು ಉತ್ತಮ ಲಾಭ ಸಿಗುತ್ತೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ಕಠಿಣ ಸವಾಲು ಸುಲಭವಾಗಿ ನಿಭಾಯಿಸ್ತೀರಾ. ಉದ್ಯೋಗ ಬದಲಾವಣೆ ಪ್ರಯತ್ನಿಸೋರಿಗೆ ಧನಾತ್ಮಕ ಪ್ರತಿಕ್ರಿಯೆ ಬರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಸುಗಮವಾಗಿ ಸಾಗುತ್ತೆ. ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಭವಿಷ್ಯದ ಉಳಿತಾಯದ ಯೋಜನೆಯಲ್ಲಿ ತೊಡಗಿಕೊಂಡಿರೋರಿಗೆ ಸಕಾಲ. ಐಷಾರಾಮಿ ಅಥವಾ ಮನೆಗೆ ಬೇಕಾದ ವಸ್ತುಗಳಿಗೆ ಸ್ವಲ್ಪ ಹಣ ಖರ್ಚು ಮಾಡಬಹುದು. ತಾಯಿಯ ಕಡೆಯಿಂದ ಸಂಪೂರ್ಣ ಪ್ರೀತಿ ಮತ್ತೆ ಬೆಂಬಲ ದೊರೆಯುತ್ತೆ. ಕೌಟುಂಬಿಕ ಭಿನ್ನಾಭಿಪ್ರಾಯ ಇದ್ರೂ ಅವು ಸುಲಭವಾಗಿ ಬಗೆಹರಿಯುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೀತೀರಾ. ಪ್ರೇಮಿಗಳಿಗೆ ಇವತ್ತು ಪರಸ್ಪರ ಮನಸ್ಸು ಬಿಚ್ಚಿ ಮಾತನಾಡು ಸೂಕ್ತ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಹಳೆಯ ದೀರ್ಘಕಾಲದ ಕಾಯಿಲೆಗಳಿದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಧೂಳು ಅಥವಾ ಅಲರ್ಜಿ ಸಮಸ್ಯೆ ಇರೋರು ಸಂಜೆಯ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸೋದು ಉತ್ತಮ. ಇನ್ನು ವಿಶೇಷ ಪರಿಹಾರ,
ಶನಿವಾರವಾಗಿರೋದ್ರಿಂದ ಮಹಾಲಕ್ಷ್ಮಿ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡುವುದು ಹಾಗೂ ಹಸುವಿಗೆ ನೆನೆಸಿದ ಕಡಲೆಬೇಳೆ ನೀಡುವುದು ನಿಮ್ಮ ಭಾಗ್ಯ ಮತ್ತಷ್ಟು ವೃದ್ಧಿ ಮಾಡುತ್ತೆ. ಶುಭ ಸಂಖ್ಯೆ 27, ಶುಭ ಬಣ್ಣ ಬಿಳಿ ಮತ್ತೆ ಕ್ರೀಮ್. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಮೃಗಶಿರ 3, 4ನೇ ಪಾದ, ಆದ್ರ, ಪುನರ್ವಸು ನಕ್ಷತ್ರದ 1, 2, 3ನೇ ಪಾದದವರಿಗೆ ಇವತ್ತು ನಿಮಗೆ ಅತ್ಯಂತ ಉತ್ಸಾಹಭರಿತ ಮತ್ತು ಪರಾಕ್ರಮದ ದಿನ ಅಂತ ಹೇಳ್ಬೋದು. ಚಂದ್ರ ನಿಮ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದು ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗತ್ತೆ. ಅಂದುಕೊಂಡ ಕೆಲಸಗಳನ್ನ ನೀವು ಜಾಣ್ಮೆಯಿಂದ ಮುಗಿಸ್ತೀರಾ. ದೀರ್ಘಕಾಲದ ನೆನೆಗುಂದಿದ್ದ ಕೆಲಸಗಳು ಇವತ್ತು ಮರುಚಾಲನೆ ಸಿಗತ್ತೆ. ಇನ್ನು ಸಣ್ಣ ಪ್ರವಾಸ ಅಥವಾ ಪ್ರಯಾಣದ ಯೋಗ ಕೂಡ ಮಾಡ್ತೀರಾ. ನೆಕ್ಸ್ಟ್, ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ಸೃಜನಾತ್ಮಕವಾಗಿ ಉತ್ತಮವಾಗಿ ಮನ್ನಣೆ ಕೂಡ ಸಿಗತ್ತೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಗಟ್ಟಿಯಾಗತ್ತೆ. ತಂಡದ ನೇತೃತ್ವ ವಹಿಸುವ ಅವಕಾಶ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕ ಸಿಗಲಿದ್ದು ಉತ್ತಮ ಆರ್ಥಿಕ ಪ್ರಗತಿ ಕಂಡು ಬರುತ್ತೆ. ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಶನ್ ರಂಗದಲ್ಲಿರೋರಿಗೆ ಹೆಚ್ಚಿನ ಲಾಭಾಂಶ ಇರುತ್ತೆ. ಆದಾಯದ ದೃಷ್ಟಿಯಿಂದ ಈ ದಿನ ಉತ್ತಮವಾಗಿರುತ್ತೆ. ಸಹೋದರ, ಆತ್ಮೀಯರ, ಸ್ನೇಹಿತರ ಸಹಾಯದಿಂದ ಆರ್ಥಿಕ ಲಾಭ ಕೂಡ ಆಗೋ ಚಾನ್ಸಸ್ ಇದೆ. ಇನ್ನು ಮನೆಯಲ್ಲಿ ಹಿರಿಯರು ಮತ್ತೆ ಒಡ ಹುಟ್ಟಿದವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ನೆರೆಹೊರೆಯವರಿಂದ ಇದ್ದ ಭಿನ್ನಾಭಿಪ್ರಾಯ ಬಗೆಹರಿಯುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ, ಔಟಿಂಗ್ ಹೋಗೋ ಪ್ಲಾನ್ ಮಾಡ್ತೀರಾ. ಪ್ರೇಮಿಗಳ ನಡುವೆ ನಂಬಿಕೆ ಮತ್ತೆ ಪ್ರೀತಿ ಹೆಚ್ಚಾಗುತ್ತೆ. ಆರೋಗ್ಯ ಸುಧಾರಣೆ ಉತ್ತಮವಾಗಿರುತ್ತೆ. ಮಾನಸಿಕ ಹೆಚ್ಚು ಸಕ್ರಿಯರಾಗಿರ್ತೀರಾ. ಆದರೆ ಸಣ್ಣ ಪುಟ್ಟ ಕೈಕಾಲು ನೋವು ಅಥವಾ ಆಯಾಸ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಪ್ರಾಣಾಯಾಮ ಮತ್ತು ಯೋಗಕ್ಕೆ ಸ್ವಲ್ಪ ಸಮಯ ಮೀಸಲಿಡುವುದು ಒಳ್ಳೆಯದು. ವಿಶೇಷ ಪರಿಹಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಶನಿ ಮಹಾತ್ಮ ಮನೆಗೆ ಸಾಸಿವೆ ಎಣ್ಣೆ ದೀಪ ಹಚ್ಚೋದು ಹೆಚ್ಚು ಸಕಲ ಕಾರ್ಯ ಸಿದ್ಧಿಯಾಗುತ್ತೆ. ಶುಭ ಸಂಖ್ಯೆ 3 ಮತ್ತೆ 5, ಶುಭ ಬಣ್ಣ ಹಸಿರು ಮತ್ತೆ ತಿಳಿ ಹಳದಿ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಪುನರ್ವಸು 4ನೇ ಪಾದ, ಪುಷ್ಯ, ಆಶ್ಲೇಷ ನಕ್ಷತ್ರದವರಿಗೆ ಇವತ್ತು ನಿಮಗೆ ಮಿಶ್ರ ಫಲದಾಯಕ ದಿನ ಅಂತ ಹೇಳ್ಬೋದು. ಚಂದ್ರ ನಿಮ್ಮ ರಾಶಿಯಿಂದ ದ್ವಿತೀಯ ಧನ ಮತ್ತೆ ವಾಣಿ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಆರ್ಥಿಕವಾಗಿ ಕೆಲವು ಉತ್ತಮ ಅವಕಾಶಗಳು ಸಿಗುತ್ತೆ. ಆದರೆ ಮಾತು ಮತ್ತೆ ಕೋಪದ ಮೇಲೆ ನಿಗಾ ಇಡೋದು ಅತ್ಯಗತ್ಯ. ನಿಮ್ಮ ಆತುರದ ಮಾತು ಹತ್ತಿರದವರ ಮನಸ್ಸಿಗೆ ನೋವುಂಟು ಮಾಡಬಹುದು. ಆದ್ದರಿಂದ ಶಾಂತವಾಗಿರಲು ಪ್ರಯತ್ನಿಸಿ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಒತ್ತಡ ಸ್ವಲ್ಪ ಹೆಚ್ಚಾಗತ್ತೆ. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ವ್ಯಾಪಾರ ಮತ್ತೆ ವ್ಯವಹಾರಸ್ಥರಿಗೆ ಧನ ಲಾಭದ ಯೋಗ ಇದೆ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ದಾಖಲೆಯನ್ನು ಸರಿಯಾಗಿ ಪರಿಶೀಲಿಸಿ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿಕೊಂಡಿರೋರಿಗೆ ಈ ಎಚ್ಚರದಿಂದ ಇರಬೇಕು. ಆದಾಯ ಉತ್ತಮವಾಗಿ ಇದ್ದರೂ ಅನಿರೀಕ್ಷಿತ ಕೌಟುಂಬಿಕ ಖರ್ಚು ಎದುರಾಗಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಇವತ್ತು ಸೂಕ್ತ ಯೋಜನೆಯನ್ನು ರೂಪಿಸ್ತೀರಾ. ಹಣದ ವಿಲೇವಾರಿ ವ್ಯವಹಾರ ಯಾರನ್ನು ಕುರುಡಾಗಿ ನಂಬಕ್ ಹೋಗ್ಬೇಡಿ. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗಬಹುದು. ಮನೆಯವರ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಸಂಗಾತಿಯು ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಬೆಂಬಲವಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಇಂದು ಸಾಮಾನ್ಯವಾಗಿ ಉತ್ತಮವಾದ ದಿನ. ವಾದ ವಿವಾದಗಳಿಂದ ದೂರ ಇರೋದು ಬಹಳ ಒಳ್ಳೆಯದು. ಕಣ್ಣಿನ ತೊಂದರೆ, ಹಲ್ಲು ನೋವು ಅಥವಾ ಗಂಟಲಿನ ಇನ್ಫೆಕ್ಷನ್, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಕಂಗೆಡದೆ ಸಮಯಕ್ಕೆ ಸರಿಯಾಗಿ ವೈದ್ಯರ ಸಲಹೆ ಪಾಲಿಸುವುದು. ಕರಿದ ಹಾಗೂ ಮಸಾಲೆಯುಕ್ತ ಆಹಾರದಿಂದ ದೂರ ಇರುವುದು ಒಳ್ಳೆಯದು. ಇನ್ನು ವಿಶೇಷ ಪರಿಹಾರ ಶಿವನ ಆರಾಧನೆ ಮಾಡುವುದು ಅಥವಾ ಶಿವ ಚಾಲಿಸ ಪಠಿಸುವುದು ಮಾನಸಿಕ ಶಾಂತಿ ನೀಡುತ್ತೆ. ಸಾಧ್ಯವಾದರೆ ಬಡವರಿಗೆ, ಅಗತ್ಯವಿರೋರಿಗೆ ಬಿಳಿ ಬಣ್ಣದ ಆಹಾರ ಪದಾರ್ಥ ದಾನ ಮಾಡಿ. ಶುಭ ಸಂಖ್ಯೆ 4 ಮತ್ತೆ 2, ಶುಭ ಬಣ್ಣ ಬಿಳಿ ಮತ್ತೆ ಬೆಳ್ಳಿ, ತಿಳಿ ನೀಲಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಮಖ, ಪಾಲ್ಗುಣಿ, ಉತ್ತರ ಪಾಲ್ಗುಣಿ 1ನೇ ಪಾದದವರಿಗೆ ಅತ್ಯಂತ ವಿಶೇಷ ಮತ್ತೆ ಸಕಾರಾತ್ಮಕ ದಿನವಾಗಿದೆ. ಚಂದ್ರ ಇಂದು ನಿಮ್ಮ ರಾಶಿಯಿಂದ ಅಂದರೆ ಪ್ರಥಮ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ತೇಜಸ್ಸು, ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮನಸ್ಸಿದ್ದಲ್ಲಿ ಗೊಂದಲ ದೂರ ಮಾಡಿ ಸ್ಪಷ್ಟತೆ ಸಿಗುತ್ತೆ. ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಯೋಗ ಇದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕೀರ್ತಿ ಮತ್ತು ಪ್ರಶಂಸೆ ಲಭಿಸುವ ದಿನ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೇಲಧಿಕಾರಿಗಳಿಂದ ಉತ್ತಮ ಮಾನ್ಯತೆ ಸಿಗಬಹುದು. ವ್ಯಾಪಾರ ರಂಗದಲ್ಲಿ ಇರೋರಿಗೆ ಲಾಭಾಂಶ ಹೆಚ್ಚಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದ ಯಶಸ್ವಿಯಾಗುತ್ತೆ. ಕಲೆ, ಮಾಧ್ಯಮ ಮತ್ತು ಸೃಜನಾತ್ಮಕ ಕೆಲಸದಲ್ಲಿರೋರಿಗೆ ಹೊಸ ಅವಕಾಶ ಸಿಗುತ್ತೆ. ಆರ್ಥಿಕವಾಗಿ ಇಂದು ಅನುಕೂಲಕರವಾದ ದಿನ. ದೀರ್ಘಕಾಲದಿಂದ ಬರಬೇಕಿದ್ದ ಹಣ ನಿಮ್ಮ ಕೈ ಸೇರಬಹುದು. ಹೊಸ ಆದಾಯದ ಮೂಲಗಳು ಕಂಡುಕೊಳ್ಳುವ ನೀವು ಮಾಡುವ ಪ್ರಯತ್ನ ಕೈಗೊಳ್ಳರೆ ಅದು ನಿಮ್ಮ ವೈಯಕ್ತಿಕ ಅಲಂಕಾರ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಜೀವನ ಸಂಗಾತಿ ಸಾಮರಸ್ಯವಾಗಿ ಇರುತ್ತೆ. ಮಹತ್ವದ ವಿಷಯಗಳಿಗೆ ಅವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಉಂಟಾಗುತ್ತೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ರೊಮ್ಯಾಂಟಿಕ್ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಪ್ರೀತಿ ಮತ್ತಷ್ಟು ಗಟ್ಟಿಯಾಗುತ್ತೆ. ಆರೋಗ್ಯವು ಅತ್ಯುತ್ತಮವಾಗಿರುತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ಉತ್ಸಾಹದಿಂದ ಇರ್ತೀರಾ. ಆದಾಗ್ಯೂ ಹೆಚ್ಚಿನ ಆತುರ ಅಥವಾ ಉತ್ಸಾಹದಲ್ಲಿ ಸಣ್ಣ ಪುಟ್ಟ
ಗಾಯಗಳಾಗೋ ಚಾನ್ಸಸ್ ಇದೆ. ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಿರಿ. ವಿಶೇಷ ಪರಿಹಾರ ಇವತ್ತು ಬೆಳಗ್ಗೆ ಸೂರ್ಯ ದೇವನಿಗೆ ಅರ್ಘ್ಯ ಅರ್ಪಿಸೋದು, ನೀರನ್ನು ಅರ್ಪಿಸೋದು, ಅಥವಾ ಶನಿವಾರವಾಗಿರೋದ್ರಿಂದ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಸಿಹಿ ನೈವೇದ್ಯ ಸಮರ್ಪಿಸೋದು ನಿಮ್ಮ ಅದೃಷ್ಟ ದ್ವಿಗುಣಗೊಳಿಸುತ್ತೆ. ಶುಭ ಸಂಖ್ಯೆ 1 ಮತ್ತು 5. ಶುಭ ಬಣ್ಣ ಕೇಸರಿ, ಚಿನ್ನದ ಬಣ್ಣ ಮತ್ತೆ ಹಳದಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಉತ್ತರ ಪಾಲ್ಗುಣಿ 2, 3, 4ನೇ ಪಾದ, ಹಸ್ತ, ಚಿತ್ತ 1, 2ನೇ ಪಾದದವರಿಗೆ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಈ ದಿನ ಚಂದ್ರ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ವ್ಯಯ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಅನಗತ್ಯ ಓಡಾಟ, ಮಾನಸಿಕ ಕಳವಳ, ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಅಂದುಕೊಂಡ ಕೆಲಸಗಳು ಎಂದಿಗೂ ಹೆಚ್ಚಿನ ಪರಿಶ್ರಮ ಮಾಡಬೇಕು. ಧನಾತ್ಮಕ ಚಿಂತನೆ ಮತ್ತು ತಾಳ್ಮೆಯಿಂದ ದಿನ ಕಳಿಬೇಕಾಗುತ್ತೆ. ಕಚೇರಿಯಲ್ಲಿ ಒತ್ತಡ ಹೆಚ್ಚಾಗಲಿದ್ದು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರದಂತೆ ಎಚ್ಚರ ವಹಿಸಬೇಕು. ನಿಮ್ಮ ರಹಸ್ಯಮಯ ಅಥವಾ ಮುಂದಿನ ಯೋಜನೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ವ್ಯಾಪಾರಸ್ಥರಿಗೆ ಸಾಮಾನ್ಯ ಲಾಭವಿದ್ದು ದೂರದ ಪ್ರಯಾಣ ಅಥವಾ ವಿದೇಶಿ ಸಂಪರ್ಕಗಳಿಂದ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳನ್ನು ಸದ್ಯಕ್ಕೆ ಮುಂದೂಡುವುದು ಒಳಿತು. ಆರ್ಥಿಕವಾಗಿ ಇಂದು ಕರಾರು ವಾಕ್ಯ ಬಜೆಟ್ ಯೋಜಿಸಿ ಅಗತ್ಯ ಆದಾಯಕ್ಕಿಂತ ಖರ್ಚು ಕೈ ಮೀರದಂತೆ ನೀವು ಜಾಗ್ರತೆ ವಹಿಸಬೇಕು. ಅನಿರೀಕ್ಷಿತವಾಗಿ ಆಸ್ಪತ್ರೆ ಅಥವಾ ಪ್ರಯಾಣದ ವೆಚ್ಚಗಳು ಎದುರಾಗಬಹುದು. ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನು ನೀಡಕ್ಕೆ ಹೋಗಬೇಡಿ. ಕುಟುಂಬ ಸದಸ್ಯರ ನಡುವೆ ಸೌಹಾರ್ದ ಇರುತ್ತೆ. ನಿಮ್ಮ ಮಾನಸಿಕ ಆಯಾಸ ಮನೆಯವರ ಮೇಲೆ ಕೋಪಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಿ. ಜೀವನ ಸಂಗಾತಿಯು ನಿಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಿಮಗೆ ಬೆಂಬಲವಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಸಾಮಾನ್ಯ ದಿನ. ಯಾವುದೇ ಹಠದ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಆರೋಗ್ಯದ ಕಡೆ ಗಮನ ಹರಿಸೋದು ದಿನವಿದು. ನಿದ್ರಾಹೀನತೆ, ಕಣ್ಣಿನ ಉರಿ ಅಥವಾ ಪಾದಗಳ ನೋವು ಕಾಣಿಸಿಕೊಳ್ಬಹುದು. ಮಸಾಲೆಯುಕ್ತ ಆಹಾರ ತ್ಯಜಿಸಿ. ನಿಯಮಿತ ನೀರು ಕುಡಿಯೋದು, ವಿಶ್ರಾಂತಿ ಪಡೆಯೋದು ಬಹಳ ಒಳ್ಳೆಯದು. ಇವತ್ತು ಶನಿವಾರ ಆಗಿರೋದ್ರಿಂದ ಶನಿ ಸೂಕ್ತ ಪಠಿಸೋದು ಅಥವಾ ಆಂಜನೇಯ ಸ್ವಾಮಿಗೆ ಸಿಂಧೂರ ಹಾಗೂ ಸಾಸಿವೆ ಎಣ್ಣೆ ದೀಪ ಹಚ್ಚೋದು ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡಿ ದಿನ ಸುಖಾಂತ್ಯವಾಗುತ್ತೆ. ಶುಭ ಸಂಖ್ಯೆ 5 ಮತ್ತು 6. ಶುಭ ಬಣ್ಣ ಹಸಿರು, ತಿಳಿ ನೀಲಿ ಮತ್ತು ಪಚ್ಚೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಚಿತ್ತ 3, 4 ಪಾದ, ಸ್ವಾತಿ, ವಿಶಾಖ 1, 2, 3ನೇ ಪಾದದವರಿಗೆ ಇವತ್ತು ನಿಮಗೆ ಅತ್ಯಂತ ಲಾಭ ಮತ್ತು ಪ್ರಗತಿಪರ ದಿನ ಆಗತ್ತೆ. ಚಂದ್ರ ನಿಮ್ಮ ರಾಶಿಯಿಂದ ಏಕದಶ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ದೀರ್ಘಕಾಲದ ಆಸೆ ಈಡೇರುತ್ತೆ. ವಿವಿಧ ಮೂಲಗಳಿಂದ ಧನಾತ್ಮಕ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತೆ ಪ್ರಭಾವ ಹೆಚ್ಚಾಗತ್ತೆ. ಹಿರಿಯರ, ಸ್ನೇಹಿತರ ಸಂಪೂರ್ಣ ಸಹಕಾರ ಸಿಗುತ್ತೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಅನುಕೂಲಕರ ವಾತಾವರಣ ಇರುತ್ತೆ. ನಿಮ್ಮ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಹಾಗೂ ಬಡ್ತಿ ಸೂಚನೆ ಸಿಗಬಹುದು. ವ್ಯಾಪಾರಸ್ಥರಿಗೆ ಕೈತುಂಬ ಲಾಭ ತರುವ ಹೊಸ ಒಪ್ಪಂದ ಸಿಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭಾಂಶ ಹೆಚ್ಚಾಗಿ ಹೊಸ ಹೂಡಿಕೆಗೆ ಇವತ್ತು ಒಳ್ಳೆಯ ಟೈಮ್. ಆರ್ಥಿಕವಾಗಿ ಇಂದು ಅತ್ಯಂತ ಬಲವಾದ ದಿನ. ಬಾಕಿ ಉಳಿದಿದ್ದ ಹಣ ಅಥವಾ ಹಳೆಯ ಸಾಲ ವಾಪಸ್ ಬರುವ ಸಾಧ್ಯತೆ ಇದೆ. ಆದಾಯದ ಹೊಸ ಮೂಲ ಸೃಷ್ಟಿಯಾಗತ್ತೆ. ಭವಿಷ್ಯದ ದೃಷ್ಟಿಯಿಂದ ನೀವು ಮಾಡುವ ಹೂಡಿಕೆಗಳು ದೀರ್ಘಕಾಲದ ಲಾಭ ತಂದುಕೊಡುತ್ತೆ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಮತ್ತೆ ಸಂತೋಷ ಇರುತ್ತೆ. ಹಿರಿಯ ಒಳ ಹುಟ್ಟಿದವರಿಂದ ಧನಾತ್ಮಕ ಅಥವಾ ಉತ್ತಮ ಮಾರ್ಗದರ್ಶನ ಸಿಗತ್ತೆ. ಜೀವನ ಸಂಗಾತಿಗೆ ಮಧುರ ಬಾಂಧವ್ಯ ಇರಲಿದ್ದು ಒಟ್ಟಿಗೆ ಸೇರಿ ಶುಭ ಕಾರ್ಯವೊಂದು ಯೋಚನೆ ಮಾಡ್ತೀರಾ. ಪ್ರೇಮಿಗಳಿಗೆ ಅತ್ಯಂತ ಸಂತಸವಾದ ದಿನ. ಪ್ರೀತಿಯ ವಿಷಯ ಮನೆಯವರ ಮುಂದೆ ಸಿಗುವ ಸಾಧ್ಯತೆ ಇದೆ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣ ಉತ್ಸಾಹದಿಂದ ಇರುತ್ತೆ. ಹಳೆ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ದೊಡ್ಡ ಮಟ್ಟದ ರಿಲೀಫ್ ಸಿಗುತ್ತೆ. ಆದರೂ ಸಮತೋಲನ ಆಹಾರ ಶೈಲಿಯನ್ನು ಮರೆಯಬೇಡಿ. ವಿಶೇಷ ಪರಿಹಾರ ಶನಿವಾರವಾಗಿರೋದ್ರಿಂದ ಮಹಾಲಕ್ಷ್ಮಿ ದರ್ಶನ ಮಾಡಿ ಅಥವಾ ದೇವಿಗೆ ಕಲ್ಕಂಡವನ್ನು ನೈವೇದ್ಯವಾಗಿ ನೀಡುವುದು ಹಾಗೂ ಶನಿ ದೇವನಿಗೆ ಕಪ್ಪು ಎಳ್ಳನ್ನು ಅರ್ಪಿಸುವುದು ನಿಮ್ಮ ಅದೃಷ್ಟ ಮತ್ತಷ್ಟು ವೃದ್ಧಿ ಮಾಡುತ್ತೆ. ಶುಭ ಸಂಖ್ಯೆ 7 ಮತ್ತು 2. ಶುಭ ಬಣ್ಣ ಬಿಳಿ ಮತ್ತೆ ಕ್ರೀಮ್, ತಿಳಿ ಗುಲಾಬಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವಿಶಾಖ 4ನೇ ಪಾದ, ಅನುರಾಧ, ಜ್ಯೇಷ್ಠ ನಕ್ಷತ್ರದವರಿಗೆ ಅತ್ಯಂತ ಯಶಸ್ವಿ ಮತ್ತೆ ಗೌರವ ತಂದುಕೊಡೋ ದಿನ. ಚಂದ್ರ ನಿಮ್ಮ ರಾಶಿಯಿಂದ ದಶಮ ಕರ್ಮ ಭಾವದಲ್ಲಿ ಸಂಚಾರ ಮಾಡ್ತಿದ್ದಾನೆ. ಕಾರ್ಯಕ್ಷೇತ್ರದಲ್ಲಿ ಅಭೂತಪೂರ್ವ ಪ್ರಗತಿ ಕಂಡು ಬರುತ್ತೆ. ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗತ್ತೆ. ಕಠಿಣ ಸವಾಲು ಸಹ ನಿಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ಜಯಿಸ್ತೀರಾ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ವಾತಾವರಣ ಸಿಗುತ್ತೆ. ಮೇಲಧಿಕಾರಿಗಳು ನಿಮ್ಮ ಜವಾಬ್ದಾರಿ ಮತ್ತೆ ನಿಷ್ಠೆ ಶ್ಲಾಘಿಸ್ತಾರೆ. ಹೊಸ ಉದ್ಯೋಗ ಹುಡುಕಾಟದಲ್ಲಿರೋರಿಗೆ ಉತ್ತಮ ಆಫರ್ ಸಿಗುತ್ತೆ. ವ್ಯವಹಾರ ಕೈತುಂಬ ಲಾಭ ತಂದುಕೊಡುತ್ತೆ. ವ್ಯವಹಾರ ವಿಸ್ತರಿಸಲು ಅಥವಾ ಹೊಸ ಯೋಜನೆ ಜಾರಿಗೆ ತರಲು ಇಂದು ಸಕಾಲ. ಆರ್ಥಿಕವಾಗಿ ಈ ದಿನ ಉತ್ತಮವಾಗಿ ಪ್ರಗತಿ ಕಂಡು ಬರುತ್ತೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಸಿಗುತ್ತೆ. ಆಸ್ತಿ ಅಥವಾ ವಾಹನ ಖರೀದಿಗೆ ಹಣ ಆಲೋಚನೆ ಇದ್ದರೆ ಅದಕ್ಕೆ ಪೂರಕವಾದ ಸನ್ನಿವೇಶಗಳು ಒದಗಿಕೊಂಡು ಬರುತ್ತೆ. ಆದಾಗ್ಯೂ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ನಿಯಂತ್ರಿಸಬೇಕು. ಕುಟುಂಬದಲ್ಲಿ ಸಂತೋಷ ಮತ್ತೆ ನೆಮ್ಮದಿಯ ವಾತಾವರಣ ಇರುತ್ತೆ. ತಂದೆಯ ಕಡೆಯಿಂದ ಹಿತವಚನ ಹಾಗೂ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ.
ಜೀವನ ಸಂಗಾತಿ ನಿಮ್ಮ ಪ್ರಗತಿ ನಿರ್ಧಾರ ಬೆಂಬಲವಾಗಿ ನಿಲ್ತಾರೆ. ಇದರಿಂದ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗತ್ತೆ. ಪ್ರೇಮಿಗಳ ನಡುವೆ ಇದು ಸಣ್ಣ ಪುಟ್ಟ ಮುನಿಸು ದೂರವಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗತ್ತೆ. ಆರೋಗ್ಯವು ಸಾಮಾನ್ಯವಾಗಿ ಅತ್ಯುತ್ತಮವಾಗಿರುತ್ತೆ. ದೈಹಿಕ ಶಕ್ತಿ, ಮಾನಸಿಕ ಸ್ಥಿರತೆ ಹೆಚ್ಚಾಗತ್ತೆ. ಆದರೆ ಕೆಲಸದ ಸ್ಥಳದಲ್ಲಿ ಅತಿಯಾದ ಉತ್ಸಾಹ, ಸರಿಯಾದ ಸಮಯಕ್ಕೆ ಊಟ ಮಾಡದಿರುವುದು ಮರೆಯಬೇಡಿ. ಸಂಜೆ ವೇಳೆ ಸ್ವಲ್ಪ ಸಮಯ ಧ್ಯಾನಾಗೆ ಮೀಸಲಿಡಿ. ವಿಶೇಷ ಪರಿಹಾರ: ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಆಹಾರ ಅರ್ಪಿಸಿ ಹನುಮಂತ ಚಾಲಿಸ ಪಠಿಸೋದು ನಿಮ್ಮ ಸಕಲ ಕಾರ್ಯ ಯಾವುದೇ ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತೆ. ಶುಭ ಸಂಖ್ಯೆ 9 ಮತ್ತು 1. ಶುಭ ಬಣ್ಣ ಕೆಂಪು ಮತ್ತೆ ಆರೆಂಜ್, ಹಳದಿ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಮೂಲ ಪೂರ್ವಾಷಾಢ 1ನೇ ಪಾದ ನಕ್ಷತ್ರದವರಿಗೆ ಅತ್ಯಂತ ಭಾಗ್ಯಶಾಲಿ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ದಿನವಾಗಿದೆ. ಚಂದ್ರ ನಿಮ್ಮ ರಾಶಿಯಿಂದ 9ಮ ಭಾವದಲ್ಲಿ ಸಂಚಾರ ಮಾಡ್ತಿರೋದು ನಿಮಗೆ ಅದೃಷ್ಟ ಬಲ ಹೆಚ್ಚಿಸುತ್ತೆ. ದೀರ್ಘಕಾಲದಿಂದ ನಿಂತು ಹೋಗಿದ ಕೆಲಸ ಇವತ್ತು ಹಿರಿಯ ಅಥವಾ ಪ್ರಭಾವಿ ವ್ಯಕ್ತಿಗಳ ಸಹಾಯದಿಂದ ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ಸಹೋದ್ಯೋಗಿಗಳ ಕಚೇರಿಯಲ್ಲಿ ಹೆಚ್ಚಿನ ಗೌರವ ಮತ್ತೆ ಜವಾಬ್ದಾರಿ ಸಿಗುತ್ತೆ. ನಿಮ್ಮ ಕಾರ್ಯಕ್ಷಮತೆಯಿಂದ ಮೇಲಧಿಕಾರಿಗಳು ಮನ ಗೆಲ್ತೀರಾ. ಉನ್ನತ ಶಿಕ್ಷಣ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಾ ಇದ್ರೆ ಧನಾತ್ಮಕ ಸುದ್ದಿ ಸಿಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕ ಸಿಗುತ್ತೆ. ಉತ್ತಮ ಆರ್ಥಿಕ ಪ್ರಗತಿ ಕಂಡು ಬರುತ್ತೆ. ಆರ್ಥಿಕವಾಗಿ ಇವತ್ತಿನ ದಿನ ಅತ್ಯಂತ ಅನುಕೂಲಕರವಾಗಿರುತ್ತೆ. ಧನ ಲಾಭವಾಗುವ ಉತ್ತಮ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಹಳೆಯ ಬಾಕಿ ವಸೂಲಾಗಿ ನೆಮ್ಮದಿ ಸಿಗಲಿದೆ. ಧಾರ್ಮಿಕ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಇದು ನಿಮಗೆ ಮಾನಸಿಕ ತೃಪ್ತಿಯನ್ನ ತಂದುಕೊಡುತ್ತೆ. ಕುಟುಂಬದಲ್ಲಿ ಹಿರಿಯರ ಮತ್ತೆ ತಂದೆಯ ಸಂಪೂರ್ಣ ಆಶೀರ್ವಾದ ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ. ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯ ಅಥವಾ ಪೂಜೆ ವಾತಾವರಣ ಇರುತ್ತೆ. ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯ ವೃದ್ಧಿಯಾಗುತ್ತೆ. ಪರಸ್ಪರ ಆಲೋಚನೆಗಳಿಗೆ ಗೌರವ ನೀಡುತ್ತೆ. ಪ್ರೇಮಿಗಳಿಗೆ ಇವತ್ತು ಪ್ರಗತಿಪರ ದಿನವಾಗುತ್ತೆ. ಪ್ರೀತಿ ಸಂಬಂಧ ಇನ್ನಷ್ಟು ಗಟ್ಟಿಯಾಗತ್ತೆ. ಆರೋಗ್ಯ ಸಾಮಾನ್ಯವಾಗಿ ತುಂಬಾ ಚೆನ್ನಾಗಿರುತ್ತೆ. ಮಾನಸಿಕವಾಗಿ ಅತ್ಯಂತ ಉತ್ಸಾಹದಿಂದ ಶಾಂತಿಯನ್ನ ಅನುಭವಿಸ್ತೀರಾ. ಆದರೆ ಬದಲಾಗುತ್ತಿರುವ ಹವಾಮಾನ ಸಂಜೆ ವೇಳೆ ಸಣ್ಣ ಪುಟ್ಟ ಆಲಸ್ಯ ಅಥವಾ ದೈಹಿಕ ಆಯಾಸ ಕಾಣಿಸ್ಕೊಳ್ಬಹುದು. ಸತ್ವಯುಕ್ತ ಆಹಾರವನ್ನು ಆದ್ಯತೆ ನೀಡಬೇಕು. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ, ಶನಿವಾರವಾಗಿರೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಗುರುಗೆ ಪ್ರಿಯವಾದ ಹಳದಿ ಬಣ್ಣದ ಹೂ ಇಂದ ಪೂಜೆ ಮಾಡೋದು, ಶನಿ ದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸೋದು ನಿಮ್ಮ ಅದೃಷ್ಟ ಮತ್ತಷ್ಟು ವೃದ್ಧಿ ಮಾಡುತ್ತೆ. ಶುಭ ಸಂಖ್ಯೆ 3, 9. ಶುಭ ಬಣ್ಣ ಹಳದಿ, ಕೇಸರಿ ಮತ್ತೆ ತಿಳಿ ನೀಲಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಉತ್ತರಾಷಾಢ 2, 3, 4ನೇ ಪಾದ, ಶ್ರವಣ, ಧನಿಷ್ಠ 2ನೇ ಪಾದದವರಿಗೆ ಇವತ್ತು ಸ್ವಲ್ಪ ಜಾಗರೂಕತೆ ಮತ್ತೆ ತಾಳ್ಮೆ ಅಗತ್ಯವಿರುವ ದಿನವಾಗಿದೆ. ಚಂದ್ರ ನಿಮ್ಮ ರಾಶಿಯಿಂದ 8ಮ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು, ವಿಳಂಬ ಎದುರಾಗಬಹುದು. ಆದರೆ ನಿಮ್ಮ ರಾಶ್ಯಾಧಿಪತಿ ಶನಿದೇವ ಆಗಿರೋದ್ರಿಂದ, ಶನಿವಾರವೇ ಇರೋದ್ರಿಂದ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಸಕಾರಾತ್ಮಕವಾಗಿ ಯೋಜನೆಯನ್ನ ರೂಪಿಸಬೇಕು. ಕ್ಷೇತ್ರದಲ್ಲಿ ಕೆಲಸದ ಜವಾಬ್ದಾರಿ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಹೋಗಬೇಡಿ. ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ವ್ಯಾಪಾರಸ್ಥರು ಇಂದು ದೊಡ್ಡ ಮಟ್ಟದ ಹೂಡಿಕೆ ಅಥವಾ ಹೊಸ ಒಪ್ಪಂದಗಳು ಸದ್ಯಕ್ಕೆ ಮುಂದೂಡುವುದು ಒಳ್ಳೆಯದು. ರಿಸರ್ಚ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಇಂದು ಹೊಸ ಆಲೋಚನೆ ಮೂಡಲಿದೆ. ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಗಳು, ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಆದ್ದರಿಂದ ಬಜೆಟ್ ಕಡೆ ಗಮನ ಇರಲಿ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಯಾವುದೇ ರೀತಿಯ ಜೂಜಿನಿಂದ ದೂರವಿರಿ. ಸಾಲದ ಲೇವಾದೇವಿ, ಹಣದ ವ್ಯವಹಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ವಾಣಿಯ ಮೇಲೆ ನಿಗಾ ಇರಲಿ. ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಇರುತ್ತೆ. ಅವರ ಕಡೆ ಗಮನ ಹರಿಸಿ. ಕಷ್ಟದ ಸಮಯದಲ್ಲಿ ಜೀವನ ಸಂಗಾತಿಯೇ ನಿಮ್ಮ ಧೈರ್ಯ ತುಂಬಲಿದ್ದಾರೆ. ಪ್ರೇಮಿಗಳು ಇಂದು ಸಾಮಾನ್ಯವಾದ ದಿನ. ಪರಸ್ಪರ ಭಾವನೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಆರೋಗ್ಯದ ದೃಷ್ಟಿಯಿಂದ ಇವತ್ತು ಉದರ ಸಂಬಂಧಿ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಹೊರಗಿನ ಕರಿದ ಮಸಾಲೆಯುಕ್ತ ಪದಾರ್ಥ ಆಹಾರದಿಂದ ತ್ಯಜಿಸಿ. ವಾಹನ ಚಾಲನೆ ಮಾಡುವಾಗ ಹೆಚ್ಚಿನ ಜಾಗ್ರತೆ ಅಗತ್ಯ. ವಿಶೇಷ ಪರಿಹಾರ: ಇವತ್ತು ಶನಿವಾರ ರಾಶ್ಯಾಧಿಪತಿ ದಿನ ಆಗಿರೋದ್ರಿಂದ ಶನಿ ಚಾಲಿಸ ಪಠಿಸುವುದು, ಶನಿ ದೇವರಿಗೆ ಸಾಸಿವೆಣ್ಣೆ ದೀಪ ಹಚ್ಚೋದು, ಪ್ರಾರ್ಥನೆ ಮಾಡುವುದು ನಿಮ್ಮ ಸಕಲ ಕಷ್ಟವನ್ನು ನಿವಾರಿಸಿ ಮಾನಸಿಕ ನೆಮ್ಮದಿ ತಂದುಕೊಡುತ್ತೆ. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ಕಡು ನೀಲಿ, ಕಪ್ಪು ಮತ್ತೆ ಬೂದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಧನಿಷ್ಠ 3, 4ನೇ ಪಾದ, ಶತಭಿಷ, ಪೂರ್ವ ಭಾದ್ರ 1, 2, 3ನೇ ಪಾದದವರಿಗೆ ಅತ್ಯಂತ ಆನಂದದಾಯಕ ಸೌಹಾರ್ದಯುತ ದಿನವಾಗಿದೆ. ಚಂದ್ರ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ವೈಯಕ್ತಿಕ ವೃತ್ತಿಪರ ಜೀವನದಲ್ಲಿ ಉತ್ತಮ ಸಮನ್ವಯ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ. ಹೊಸ ಸಕಾರಾತ್ಮಕ ಸಂಬಂಧ ಬೆಳೆಯುತ್ತೆ. ದೀರ್ಘಕಾಲದ ಗೊಂದಲಕ್ಕೆ ಸೂಕ್ತ ಪರಿಹಾರ: ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಅತ್ಯಂತ ಅನುಕೂಲಕರ ವಾತಾವರಣ ಇರುತ್ತೆ. ಜಂಟಿ ಒಪ್ಪಂದ ಅಥವಾ ಪಾಲುದಾರಿಕೆಯ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಭರಪೂರವಾದ ಲಾಭ ಸಿಗುವ ಯೋಗ.
ಹೊಸ ಗ್ರಾಹಕರನ್ನು ಆಕರ್ಷಿಸಲು ನೀವು ಮಾಡುವ ಯೋಜನೆ ಯಶಸ್ವಿಯಾಗಿ ಹೊರಹೊಮ್ಮತ್ತೆ. ಉದ್ಯೋಗ ಬದಲಾವಣೆ ಪ್ರಯತ್ನಿಸುವವರಿಗೆ ಉತ್ತಮ ಅವಕಾಶ ಸಿಗುತ್ತೆ. ಆರ್ಥಿಕವಾಗಿ ಇವತ್ತು ಸ್ಥಿರವಾದ ದಿನ. ಆದಾಯದಾರಿ ಉತ್ತಮವಾಗಿರುತ್ತೆ. ಹಳೆ ಹೂಡಿಕೆಗಳಿಂದ ಲಾಭಾಂಶ ಬರುತ್ತೆ. ಭವಿಷ್ಯದ ದೃಷ್ಟಿಯಿಂದ ಆಸ್ತಿ ಅಥವಾ ದೀರ್ಘಕಾಲದ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತವಾದ ಸಮಯ. ಜೀವನ ಸಂಗಾತಿ ಅಥವಾ ಕುಟುಂಬದ ಸಂತೋಷಕ್ಕೆ ಸ್ವಲ್ಪ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಪ್ರೀತಿ ಮತ್ತೆ ಗೌರವ ವೃದ್ಧಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆ ಮುಂದುವರಿಯಲು ಇವತ್ತು ಸಕಾಲ. ಪ್ರೇಮಿಗಳಿಗೆ ಅತ್ಯಂತ ರೊಮ್ಯಾಂಟಿಕ್ ದಿನವಾಗಿದ್ದು ಒಟ್ಟಿಗೆ ಮಧುರ ಕ್ಷಣಗಳನ್ನು ಕಳಿತೀರಾ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೊಸ ಚೈತನ್ಯ ಅನುಭವಿಸ್ತೀರಾ. ಆದಾಗ್ಯೂ ನಿಯಮಿತ ವ್ಯಾಯಾಮ ಅಥವಾ ಯೋಗ ದಿನಚರಿ ಅಳವಡಿಸುತ್ತೆ. ನಿಮ್ಮ ಶಕ್ತಿ ಮತ್ತಷ್ಟು ಹೆಚ್ಚುತ್ತೆ. ಕುಂಭರಾಶಿಯವರಿಗೆ ಅಧಿಪತಿ ಶನಿದೇವ ಆಗಿರೋದ್ರಿಂದ ಇವತ್ತು ಶನಿವಾರವೇ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಯ ದರ್ಶನ ಮಾಡುವುದು, ಶನಿ ಚಾಲಿಸ ಪಠಿಸುವುದು, ಅಗತ್ಯವಿರುವವರಿಗೆ ಕೈಲಾದ ಸಹಾಯ ಮಾಡುವುದು ಅದೃಷ್ಟವನ್ನು ದ್ವಿಗುಣಗೊಳಿಸುತ್ತೆ. ಶುಭ ಸಂಖ್ಯೆ 8 ಮತ್ತು 3. ಶುಭ ಬಣ್ಣ ನೀಲಿ, ನೇರಳೆ, ಆಕಾಶ ನೀಲಿ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಪೂರ್ವ ಭಾದ್ರ 4ನೇ ಪಾದ, ಉತ್ತರ ಭಾದ್ರ ರೇವತಿ ನಕ್ಷತ್ರದವರಿಗೆ ಅತ್ಯಂತ ಧೈರ್ಯ, ಉತ್ಸಾಹ ಮತ್ತೆ ವಿಜಯವನ್ನು ತಂದುಕೊಡುವ ದಿನ. ಚಂದ್ರ ನಿಮ್ಮ ರಾಶಿಯಿಂದ ಷಷ್ಠಮ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಶತ್ರುಗಳ ಮೇಲೆ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಕೋರ್ಟು ಕಚೇರಿ ಅಥವಾ ಯಾವುದೇ ರೀತಿಯ ಸ್ಪರ್ಧಾತ್ಮಕ ವಿಷಯದಲ್ಲಿ ಯಶಸ್ವಿ ಸಿಗುವ ಬಲ ಯೋಗವಿದೆ. ನೆನೆಗುದ್ದಿದ್ದ ಕೆಲಸಗಳು ವೇಗವಾಗಿ ಮುಂದುವರಿಯುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಗೌರವ ಹೆಚ್ಚಾಗುತ್ತೆ. ಕಠಿಣ ಸವಾಲುಗಳನ್ನು ಸಹ ನಿಮ್ಮ ಚಾಣಕ್ಯ ಶಿಕ್ಷಣದಿಂದ ಸುಲಭವಾಗಿ ಮುಗಿಸ್ತೀರಾ. ಮೇಲಧಿಕಾರಿಗಳಿಗೆ ಸಹಿ ಎನಿಸಿಕೊಳ್ಳುವಿರಿ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಾಗುವ ಸಾಧ್ಯತೆ ಇದೆ. ಆರ್ಥಿಕ ವಹಿವಾಟು ಸುಗಮವಾಗಿ ಸಾಗಲಿದೆ. ಬ್ಯಾಂಕಿಂಗ್, ಕಾನೂನು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ವಿಶೇಷ ಪ್ರಗತಿ ಕಂಡುಬರುತ್ತೆ. ಆರ್ಥಿಕವಾಗಿ ಈ ದಿನ ಅನುಕೂಲಕರವಾಗಿದೆ. ಆದಾಯದ ಮೂಲಗಳು ಉತ್ತಮವಾಗಿದ್ದರೂ ಸಾಲದ ಹೊರೆ ಇದ್ದರೆ ಅದನ್ನು ಕಡಿಮೆ ಮಾಡಲು ಇಂದು ಸೂಕ್ತ ಯೋಜನೆ ರೂಪಿಸುವಿರಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬೀಳೋದು, ಉಳಿತಾಯದ ಕಡೆ ಗಮನ ಹರಿಸುವಿರಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದ ವಾತಾವರಣ ಇರುತ್ತೆ. ಸೋದರ ಮಾವ ಅಥವಾ ತಾಯಿಯ ಕಡೆಯಿಂದ ಸಂಬಂಧಿಕರಿಂದ ಉತ್ತಮ ಸಹಾಯ, ಧನಾತ್ಮಕ ಸುದ್ದಿ ಕೇಳುವಿರಿ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ನಿಮ್ಮ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವಲ್ಲಿ ನೆರವಾಗುತ್ತಾರೆ. ಪ್ರೇಮಿಗಳಿಗೆ ಇಂದು ಸಾಮಾನ್ಯವಾಗಿ ನೆಮ್ಮದಿಯ ವಾತಾವರಣ ಇರುತ್ತೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡು ಬರುತ್ತೆ. ದೈಹಿಕ ಶಕ್ತಿ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆದಾಗ್ಯೂ ದಿನನಿತ್ಯದ ಆಹಾರ ಕ್ರಮದಲ್ಲಿ ಪೌಷ್ಟಿಕತೆ ಆಹಾರಕ್ಕೆ ಆದ್ಯತೆ ನೀಡಬೇಕು. ವಿಶೇಷ ಪರಿಹಾರ ಶನಿವಾರ ಆಗಿರೋದ್ರಿಂದ ಶನಿ ಚಾಲಿಸ ಪಠಿಸುವುದು ಅಥವಾ ಆಂಜನೇಯ ಸ್ವಾಮಿಗೆ ಸಾಸಿವೆ ಎಣ್ಣೆ ದೀಪ ಹಚ್ಚೋದು, ಪ್ರಾರ್ಥಿಸೋದು ನಿಮ್ಮ ಸಕಲ ಕಾರ್ಯ ಶ್ರೀರಕ್ಷೆ ಆಗತ್ತೆ. ಮಾನಸಿಕ ನೆಮ್ಮದಿಗೆ ಒತ್ತನ್ನು ನೀಡಬೇಕು. ಶುಭ ಸಂಖ್ಯೆ 3 ಮತ್ತು 7. ಶುಭ ಬಣ್ಣ ಹಳದಿ, ತಿಳಿ ಗುಲಾಬಿ ಮತ್ತು ಬಿಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 12 ರಾಶಿಗಳ ಫಲಾಫಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.